ಇನ್ನು ಪ್ರಮೋದ್ ಅವರೇ ಕೆಲವರು ಎಲ್ಲ ನೀವು ಹೇಳಿದ್ರೆ ಅಂದ್ರೆ ಒಂದಿಬ್ರು ಹೀರೋಗಳು ಬಿಟ್ಟು ಎಲ್ಲರ ಜೊತೆ ಕೆಲಸ ಮಾಡಿ ಅವ್ರ ಅಂದ್ರೆ ಸಾಹಿತ್ಯ ಬರ್ಲಿ ಅಂತ. ಸೊ ಕೆಲವು ಹೀರೋಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದು ಲೈನ್ ಅಥವಾ ಒಂದು ವರ್ಡ್ ಏನಾದರೂ ಹೇಳ್ಬೋದು. ಮೊದಲಿಗೆ ರಿಷಬ್ ಶೆಟ್ಟಿ. ಎನರ್ಜಿ 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 ಸ್ಟಾರ್ ಅವರು. ಅವ್ರಿಗೆ ಎನಿ ಟೈಮ್ ಎನರ್ಜಿಯಲ್ಲಿ ಇರ್ತಾರೆ. ಓಕೆ. ಆ್ಯಂಡ್ ಫನ್ ಇರುತ್ತೆ, ಅವ್ರ ಕೆಲಸದ ವಿಚಾರದಲ್ಲಿ ಸೀರಿಯಸ್ನೆಸ್ ಇರುತ್ತೆ. ಅವ್ರು ಅಂದರೆ ನನಗೊಂದು ಎನರ್ಜಿ. ಓಕೆ. ಇನ್ನು ದರ್ಶನ್ ಮಾಸ್ ಅಂದರೆ ಅವ್ರನ್ನ ನೆನೆಸ್ಕೊಂಡ್ರು ಕೂಡಲೇ ಅವ್ರ ಫ್ಯಾನ್ ಬೇಸ್ ಎಲ್ಲ ನನಗೆ ನೆನಪಾಗ್ಬಿಡುತ್ತೆ. ಓಕೆ. ಸೊ ಮಾಸ್. ಇನ್ನು ಅಜನೀಶ್ ಲೋಕನಾಥ್ ಅವರು. ಅಜನೀಶ್ ಲೋಕನಾಥ್ ಸರ್ ಅಂದರೆ ನನಗೆ ಒಂಥರ ಮ್ಯೂಸಿಕಲ್ ಮ್ಯಾಜಿಕ್ ಅನಿಸುತ್ತೆ ಅವರು. ಆ್ಯಂಡ್ ಅವರ ಡೆಡಿಕೇಶನ್ ಆಗಿರ್ಬೋದು, ಒಂದು ದೇವ್ರ ಧ್ಯಾನ ಮಾಡ್ತೀವಲ್ಲ ಅಷ್ಟು ಫೋಕಸ್ಡ್ ಆಗಿ, ಆ್ಯಂಡ್ ಪ್ರತಿಯೊಂದು ಸಾಂಗು ಒಂದು ಲೈನ್ ನಮ್ಮ ಹತ್ರ ಬರ್ಸ್ಬೇಕಾದ್ರೆ ಅಷ್ಟೇ ಒಂದು ಲೈನ್ ಆಗಿರ್ಬೋದು, ಆ್ಯಂಡ್ ಸಿಂಗರ್ಸ್ ಹತ್ರ ಹಾಡಿಸ್ಬೇಕಾದ್ರೆ ಓಕೆ ಅದು ಅವ್ರಿಗೆ ಏನು ಬೇಕೋ ಅದು ಸಿಗೋವರೆಗೂ ಬಿಡಲ್ಲ. ಓಕೆ. ಆ ಥರ ಬಿಡೋದೇ ಇಲ್ಲ. ಸೊ ಅಂಥ ಒಂದು ಪರ್ಫೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್. ಓಕೆ. ಅವ್ರದ್ದೊಂದು ಮ್ಯೂಸಿಕ್ ಟಕ್ ಅಂತ ನನಗೆ ಇದೇ ನೆನಪಾಗುತ್ತೆ ಅಂದರೆ ನನಗೆ ನನ್ನ ಸಾಂಗ್ ಅಂತ ಬಂದರೆ ಸಿಂಗಾರ ಸಿರಿಯ ನೆನಪಾಗುತ್ತೆ. ಓಕೆ. ಅದು ಬಿಟ್ಟರೆ ನನಗೆ ಘಾಟಿ ಹೇಳಿದು ಉಳಿದವರು ಅಯ್ಯಯ್ಯೋ ನತ್ತವಳು, ಓಕೆ. ಅದು ನನ್ನ ತುಂಬ ಒಂಥರ ಆಲ್ ಟೈಮ್ ಫೇವ್ರೇಟ್. ಎಸ್ ಎಸ್. ಯಾಕಂದರೆ ನಾನು ಕಾಲೇಜ್ ಟೈಮಲ್ಲಿ ಕೇಳಿ ಅವರ ಫ್ಯಾನ್ ಆಗಿದ್ದು ಆ ಸಾಂಗ್. ಓಕೆ. ರವಿ ಬಸ್ರೂರು. ಸೊ ಮಾಸ್ ಮ್ಯೂಸಿಕ್, ಒಂದು ಅಬ್ಬರ. ಒಂದು ಅವರ ಮ್ಯೂಸಿಕ್ ಅಂದ್ರೆ ಒಂದು ಅಬ್ಬರ. ಆ KGF ಆಗಿರ್ಬೋದು, ಸಲಾರ್ ಆಗಿರ್ಬೋದು, ಆ್ಯಂಡ್ ಅಂಜನಿ ಪುತ್ರದಲ್ಲೂ ಒಂದು ಸಾಂಗ್ ಇದೆ ಅಪ್ಪು ಸರ್ಗೆ, ಅಂಜನಿ ಪುತ್ರ ಟೈಟಲ್ ಟ್ರ್ಯಾಕ್ ಅಂತ ಬರುತ್ತೆ. ಅದೆಲ್ಲ ನಾನು ತುಂಬ ಸತಿ ಕೇಳ್ತಿದ್ದೆ. ಅವಾಗ ಏನೇ ಒಂದು ಡೌನ್ ಆದರೂ ಕೂಡ ಕೇಳ್ತಿದ್ದೆ ನಾನು. ಒಂದು ಮಾಸ್ ಮ್ಯೂಸಿಕ್ ಅಂತ ಇರುತ್ತೆ, ಥರ ಎನರ್ಜಿ ಮೋಟಿವೇಶನ್. ಎಸ್ ಎಸ್ ಎಸ್. ಓಕೆ. ಯಶ್. ಸೊ ರಾಕಿಂಗ್. ಸೊ ಅದೇ ರಾಕಿಂಗ್ ಅಂತ ಹೇಳ್ಬೋದು. ಅಪ್ಪು ಸರ್. ಅಪ್ಪು ಸರ್ ಅಂದರೆ ಮಗು ಥರ ಅವರು. ಒಂಥರ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವ್ರನ್ನ ಹತ್ತಿರದಿಂದ ನೋಡಿದಾಗ ಅವರು ಆ ಇನ್ನಸೆನ್ಸ್ ಇತ್ತು. ಸ್ಟಾರ್ ಆದರೂ ಕೂಡ ಆ ಇನ್ನಸೆನ್ಸ್ ಇತ್ತು ಅವರಲ್ಲಿ. ಅವ್ರ ಸ್ಮೈಲಲ್ಲಿ ಆಗಿರ್ಬೋದು, ಅವರು ಮಾತಾಡೋ ರೀತಿಯಲ್ಲಿ ಆಗಿರ್ಬೋದು, ಇನ್ನಸೆನ್ಸ್ ಇರುವಂಥ ಒಬ್ಬ ಸ್ಟಾರ್. ಅದೇ ನಿಮಗೊಂಥರ ಸ್ಪೆಷಲ್, ಯಾಕೆಂದರೆ ಫಸ್ಟ್ ಇದೆ ಸಾಂಗ್ ಅವ್ರದ್ದು. ಹೌದು ಹೌದು. ಓಕೆ. ಕಿಚ್ಚ ಸುದೀಪ್ ಸರ್ ನನಗೆ ಸ್ಟೈಲಿಶ್ ಮತ್ತು ಅಂದರೆ ಆ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಅಂದರೆ ಅವರು ಈವನ್ ಸಿನಿಮಾಗಳಲ್ಲಾಗಿರ್ಬೋದು, ಶೋಸ್ಗಳಲ್ಲಾಗಿರ್ಬೋದು, ಅವ್ರು ಹ್ಯಾಂಡಲ್ ಮಾಡೋ ರೀತಿ. ಆ್ಯಂಡ್ ನನಗೆ ಅವ್ರು ಸೀರಿಯಸ್ ಆಗಿದ್ದಾಗ ಎಷ್ಟು ಇಷ್ಟ ಆಗ್ತಾರೋ ಅವ್ರ ಕಾಮಿಡಿ ಸೆನ್ಸ್ ನನಗೆ ಸಖತ್ ಇಷ್ಟ. ಅವರ ವೀರಮದಕರಿ ಸಿನಿಮಾ ಆಗಿರ್ಬೋದು, ಶಾಂತಿನಿವಾಸ, ವಿಷ್ಣುವರ್ಧನ ಸಿನಿಮಾ, ಈ ಸಿನಿಮಾಗಳೆಲ್ಲ ನನಗೆ ತುಂಬ ಇಷ್ಟ. ಅವ್ರೊಂದು ಕಾಮಿಡಿ ಇದ್ರಲ್ಲಿ ನೋಡೋದಕ್ಕೆ ಅದು ಸಖತ್. ಅಂದರೆ ಒಬ್ಬ ಸ್ಟಾರ್ ಆಗಿ ಕಾಮಿಡಿ ಮಾಡೋದಿದೆಯಲ್ಲ, ಅದು ತುಂಬ ರೇರ್ ಟ್ಯಾಲೆಂಟ್ ಅದು. ಅದು ನನಗೆ ತುಂಬ ಇಷ್ಟ ಸುದೀಪ್ ಸರಲ್ಲಿ. ಓಕೆ. ಸುದೀಪ್ ಸರ್ ಅಂದ ತಕ್ಷಣ ಇನ್ನೊಂದು ಕ್ವಶನ್ ಬಂದೇ ಬರುತ್ತೆ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ? ಖಂಡಿತ ನೋಡ್ತೀರಿ. ಈ ಸೀಸನ್ ನೋಡ್ತಾ ಇದ್ದೀರಾ? ಯಾರು ಫೇವ್ರೇಟು? ನನಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಒಂಥರ ಟ್ರೆಂಡ್. ನಾವು ರೈಟರ್ ಆಗಿರೋದ್ರಿಂದ ಆ ಮನುಷ್ಯ ಸ್ಪಾಂಟೇನಿಯಸ್ ಆಗಿ ಬರೆಯೋದು. ಆ್ಯಂಡ್ ಅವ್ರದ್ದು ಹೌದು, ಅವ್ರದ್ದು ನನಗೆ ರೈಟ್ ಫ್ರಮ್ ಅವರ ಫೇಸ್ಬುಕ್ ಲೈವ್ ಕಾನ್ಸೆಪ್ಟಲ್ಲಿ ಏನು ವಿಡಿಯೋ ಮಾಡ್ತಿದ್ರು ಲಾಕ್ಡೌನ್ ಟೈಮಿಂದ, ಆ ಟೈಮಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೆ ನಾನು. ಅವ್ರಿಗೆ ಮೆಸೇಜ್ ಕೂಡ ಮಾಡಿದೆ, ನಿಮಗೆ ಶಾರದೆ ತುಂಬ ಚೆನ್ನಾಗಿ ಹೊಲ್ದಿದ್ದಾಳೆ, ದಯವಿಟ್ಟು ಇದನ್ನು ರೈಟ್ ವೇಲಿ ಇದು ಮಾಡಿಕೊಂಡ್ರೆ ನೀವು ಒಂದಿನ ತುಂಬ ಒಳ್ಳೆ ಇದಾಗ್ತೀರಾ ಅಂತ. ಸೊ ಆ ದಾರಿಯೆಲ್ಲ ಇದ್ದಾರೆ ಅವರು. ಸೊ ಟಿ ವಿಯಲ್ಲಿ ಆಗಿರ್ಬೋದು, ಇವಾಗ ಬಿಗ್ ಬಾಸಲ್ಲಿ ಆಗಿರ್ಬೋದು, ತುಂಬ ಜನ ಗಿಲ್ಲಿ ಅವರು ನೋಡೋದಕ್ಕೋಸ್ಕರ ನೋಡ್ತಾರೆ. ಆ್ಯಂಡ್ ನಾನು ಒಬ್ಬ ಕೂಡ ಅದರಲ್ಲಿ. ಓಕೆ. ಗಿಲ್ಲಿ ಫ್ಯಾನ್ ಅಂತ ಹೇಳಿದ್ರಿ. ಸೊ ಈ ಒಂದು ಬಿಗ್ ಬಾಸ್ ಕ್ವಶನ್ ಏನಕ್ಕೆ ಅಂತಂದ್ರೆ, ನೋಡ್ತಾ ಇರ್ತಾರೆ ನೀವು. ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಸೀಸನ್ ನೋಡಿದ್ದೀರಾ, ಈ ಸೀಸನ್ ಕೂಡ ನೋಡ್ತಾ ಇದ್ದೀರಾ. ಅದರಲ್ಲಿ ಎಲ್ಲ ಕ್ಯಾಟಗರಿಯ ಸ್ಪರ್ಧಿಗಳನ್ನ ಕಳ್ಸಿರ್ತಾರೆ. ಒಂದು ಫಿಲಮ್ ಇಂಡಸ್ಟ್ರಿ, ಇನ್ನೊಂದು ಬೇರೆ ಸಿಂಗರು, ಇನ್ನೊಂದು ಜರ್ನಲಿಸ್ಟು, ಇನ್ನೊಂದು ಬೇರೆ ಬೇರೆ ಈ ಕಡೆ ಹಳ್ಳಿಯವರು, ರೈತ, ಈ ಥರ ಎಲ್ಲ ಕಳ್ಸಿರ್ತಾರೆ. ಸೊ ನಿಮ್ಗೆ ಯಾವ ಥರ ಅನ್ಸಿದೆ, ಒಬ್ಬ ಬರಹಗಾರರನ್ನ ಯಾಕೆ ಕಳಿಸ್ಬಾರ್ದು ಅಂತ ಯಾವ ಥರ ಆ ಒಂದು ಥಾಟ್ ಬಂದಿತ್ತ ಅಂತ? ಇಲ್ಲ, ಬಂದಿದೆ. ಬಟ್ ಅಂದರೆ ಏನಾಗುತ್ತೆ ಅಂದರೆ, ಬರಹಗಾರ ಯಾವಾಗಲೂ ಸ್ವಲ್ಪ ಮೇ ಬಿ ಅವ್ರು ಯಾಕೆ ಕಳಿಸಿಲ್ಲ ಅಂತಲೂ ನನಗೆ ಅನಿಸಿದೆ. ನಾವೆಲ್ಲ ಸ್ವಲ್ಪ ಮಿತಭಾಷಿಗಳು, ನಾವೆಲ್ಲ ಒಂದು ಕಡೆ ಯೋಚನೆ ಮಾಡ್ತಾ ಕೂತಿರ್ತೀವಿ. ಆ್ಯಂಡ್ ಒಂದು ಬಿಗ್ ಬಾಸ್ ಅಂತ ಒಂದು ಶೋ ಬಂದಾಗ ಅದು ಡಿಮ್ಯಾಂಡ್ ಮಾಡುತ್ತೆ, ಎಂಟರ್ಟೈನ್ಮೆಂಟ್ ಡಿಮ್ಯಾಂಡ್ ಮಾಡುತ್ತೆ. ಯಾರೋ ಒಬ್ಬ ಕೂತಾಗಲ್ಲ, ಒಬ್ಬ ಸೀರಿಯಸ್ ಆಗಿ ಒಬ್ಬ ಕೂತ್ಕೊಂಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಅಲ್ಲಿ ಏನು ಸೀರಿಯಸ್ ಅಂದರೆ ಇದರ ಜಗಳ ಮಾಡಬೇಕು, ಇಲ್ಲ ಏನೋ ಫನ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಏನೋ ಒಂದು ಮಾಡಲೇಬೇಕು. ಸೊ ಆ ಥರ ಇದ್ರೆ ವರ್ಕೌಟ್ ಆಗಲ್ಲ. ಮೇ ಬಿ ಅದಕ್ಕೆ ಕರೆದಿರಲ್ಲ ಅಷ್ಟೇ. ಸೊ ಒಂದು ರೀಸನ್. ಎಸ್ ಎಸ್. ಓಕೆ. ನೆಕ್ಸ್ಟ್ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ? ಇಲ್ಲ, ಯಾರಿಗೂ ಸಿಗಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಕಸ್ಮಾತ್ ಕಾಲ್ ಬಂದರೆ ಯೋಚನೆ ಮಾಡ್ತೀನಿ ಅಷ್ಟೇ. ಕಾಲ್ ಬಂದರೆ. ಸೊ ಯಾವುದನ್ನು ಪಕ್ಕ ಹೇಳಲ್ಲ. ಓಕೆ. ಇನ್ನು ಫೈನಲಿ 11ಕ್ಕೆ ಡೆವಿಲ್ ರಿಲೀಸ್ ಆಗುತ್ತೆ. ಎಲ್ಲ ಫ್ಯಾನ್ಸ್ಗಾಗಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳಿಗಾಗಿರ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾವು ಅಂದ್ಕೊಂಡ್ವಿ ಅಂದರೆ ದೀಪಾವಳಿ, ದಸರಾ ಎಲ್ಲ ಹಬ್ಬಗಳೆಲ್ಲ ಮುಗ್ದೋಗಿದೆ ಅಂತ ಅಂದ್ಕೊಂಡ್ವಿ. ಸೊ ತುಂಬ ಒಂದು ದೊಡ್ಡ ಹಬ್ಬ ಬರ್ತಾ ಇದೆ, ಅದು ಡಿಸೆಂಬರ್.
11ಕ್ಕೆ. ಹ್ಮ್. ಸೊ ಅದನ್ನು ಅದೇನಿಲ್ಲ ನಾವು ಹೇಳಬೇಕಾಗಿಲ್ಲ, ದೊಡ್ಡ ಹಬ್ಬ ಆಗುತ್ತೆ. ಹ್ಮ್. ಸೊ ಹಬ್ಬ ಮಾಡೋಣ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.